ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಬಸ್ಸಾರು ಮಾಡೋದು ನೋಡ್ರಿ. ಸೊಪ್ಪು ಬಿಡಿಸ್ತಾ ಇದ್ದೀನಿ. ಬಸ್ಸಾರದು ವಿಡಿಯೋ ಇವತ್ತು ನೋಡ್ರಿ. ಸೊಪ್ಪು ಸಾರು ಹೆಂಗೆ ಮಾಡ್ತೀನಿ ನಾನು ಅಂತ. ಸೊಪ್ಪು ಬಸ್ಸಾರು ಚೆಂದಾಗಿ 4-5 ಕಿತ ತೊಳ್ಕೊಬೇಕು. ಸೊಪ್ಪನ್ನ ಚೆಂದಾಗಿ ತೊಳ್ಕೊಂಡು 4-5 ಕಿತ 6 ಕಿತ ತೊಳ್ಕೊಂಡ್ರೆ ಮಣ್ಣು ಏನೂ ಇರೋದಿಲ್ಲ. ಸೊಪ್ಪಾಗ ನೀಟಾಗಿರ್ತದೆ. ಬಸ್ಸಾರು ಬೋಲೆ ಚೆಂದಾಗಿರ್ತದೆ. ಬಸ್ಸಾರು ಸಬ್ಬಕ್ಕಿ ಸೊಪ್ಪು 1 ಕಟ್ಟು 2 ಕಟ್ಟು ಚಿಲ್ಕಿರೋ ಸೊಪ್ಪು ಬಸ್ಸಾರಕ್ಕೆ ಮುದ್ದೆ ಮಾಡಿದ್ರೆ ಬೋಲೆ ಚೆಂದಾಗಿರ್ತದೆ. ಬಿಸಿ ಮುದ್ದೆ ಮಾಡಬೇಕೀಗ. ಇವಾಗ 4 ಕಿತ ತೊಳೆದಿದ್ದೀನಿ. ಏನು ಚೆಂದಾಗದೆ ಸೊಪ್ಪು, ಫ್ರೆಶ್ ಆಗದೆ. ಅವ್ರ ಪರ್ಪು ತೊಗರು ಪರ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಸೊಪ್ಪಿಕ್ಕನ ಬಿಸಿ ಸೊಪ್ಪಿಕ್ಕೊಂಡು ಬಿಸಿ ಬಸ್ಸಾರು ಮಾಡ್ಕೊಳ್ಳೋಣ. ಒಂದು ವಿಸಿಲ್ ಬೇಯಿಸ್ಕೊಂಡು ಸೊಪ್ಪು ಬಗ್ಸ್ಕೊಂಡು ಬಸ್ಸಾರು ರೆಡಿ ಮಾಡ್ಕೊಳ್ಳೋಣ. ಒಂದು ಜಾರ್ಕ ಅಷ್ಟು ಹುಣಸೆ ಹಣ್ಣು, ಒಂದರಷ್ಟು ಬೆಳ್ಳುಳ್ಳಿ, ಸಾಂಬಾರು ಪುಡಿ, ಜೀರಿಗೆ ಹಾಕ್ಕೊಳ್ಳೋಣ. ಹಂಗೆ ಫ್ರೈ ಮಾಡ್ಕೊಂಡಿರೋದು ಈರುಳ್ಳಿನೂ ಫ್ರೈ ಮಾಡ್ಕೊಂಡವಾಗ ತಗೊಳ್ಳೋಣ. ಹುಣಸೆಹಣ್ಣು, ಜೀರಿಗೆ ಆದಮೇಲೆ ಸ್ವಲ್ಪ ಸಾಂಬಾರು ಪುಡಿ, ನೋಡ್ರಿ. ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಜಾರ್ಕ ಸಾಂಬಾರು ಪುಡಿ ಆದಮೇಲೆ ಒಂದು ವಿಸಿಲ್ ಬಂದಮೇಲೆ ಸೊಪ್ಪನ್ನ ಬಗ್ಸ್ಕೋಬೇಕು. ಸೊಪ್ಪು ಬೇಯ್ತೈತೆ. ಅಷ್ಟೊತ್ತಿಗೆ ನಾವು ಸಾಂಬಾರು ರೆಡಿ ಮಾಡ್ಕೊಳ್ಳೋಣ. ಮುದ್ದೆಗೆ ಹಿಟ್ಟನ್ನ ಹೆಸರಿಕ್ಕಿದ್ದೀನಿ. ಮುದ್ದೆ ತೊಳ್ಸ್ಕೊಳ್ಳೋಣ. ಅಷ್ಟೊತ್ತಿಗೆ 3 ಸ್ಟವ್ ಐತೆ. ಒಂದು ಕಡೆ ಸಾಂಬಾರ್ಗೆ ಇಕ್ತೀನಿ, ಒಂದು ಕಡೆ ಮುದ್ದೆಗೆ ಇಕ್ತೀನಿ, ಒಂದು ಕಡೆ ಅನ್ನಕ್ಕೆ ಇಕ್ತೀನಿ. 10 ನಿಮಿಷಕ್ಕೆ ಆಗೋತದೆ ಅಡುಗೆ ಎಲ್ಲನೂ. ಮುದ್ದೆ ಬಸ್ಸಾರು ಬಲು ಚೆಂದಾಗಿರ್ತದೆ. ಬಿಸಿ ಊಟ ಮಾಡಬೇಕು, ಬಲು ಚೆಂದಾಗಿರ್ತದೆ. ಸೊಪ್ಪೆ ತಗೊಬೇಕು ರುಬ್ಕೊಳಕ್ಕೆ. ಅದು ಬಿಸಿ ಆರ್ಲಂತ ಎತ್ತಾಕಿದ್ದೀನಿ. ಇವಾಗ ಒಗ್ಗರಣೆಗೆ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡು ಅಷ್ಟು ರುಬ್ಬಕ್ಕೆ ಎತ್ತಾಕೊಬೇಕು. ರುಬ್ಬಕ್ಕೆ ಎತ್ತಾಕೊಂಡ್ರೆ ಅವಾಗ ಚೆಂದಾಗಿರ್ತದೆ ಟೇಸ್ಟ್ಗೆ. ಹಂಗೆ ಮಾಡಿ ನೀವು ತಿಂದು ನೋಡ್ರಿ. ಉಪ್ಪು ನೀರು ಹೆಂಗಿರ್ತದೆ ಅಂತ ನಿಮ್ಗೆ ಗೊತ್ತಾಗ್ತದೆ ಬಸ್ಸಾರು. ಹಾಗೆ ಪಕ್ಕದಾಗ ಸಾಂಬಾರು ಒಗ್ಗರಣೆ ಹಾಕಿ ಇಕ್ಕೊಳ್ಳೋಣ. ಮುದ್ದೆಗೆ ಬಲೆ ಚೆಂದಾಗಿರ್ತದೆ ಸೊಪ್ಪು ಸಾರು. ಒಂದು ಕಟ್ ಸಬ್ಬಕ್ಕಿ ಸೊಪ್ಪು, ಶಿಲ್ಕೆರೆ ಸೊಪ್ಪು ಹಾಕಿ ಬಸ್ಸಾರು ಮಾಡ್ತಾ ಇರೋದು ಚೆಂದಾಗಿರ್ತದೆ.